कालू दाखव बघायला कालू दाखव ಗ್ಯಾರಂಟಿ ಏನು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಏನಿದೆ ಆ ಕಾರ್ಡ್ ವಿತರಣಾ ಅಭಿಯಾನ ಇವತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆಯಿಂದಲೂ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಈ ದಿನ ಭಾರತ್ ನಗರದಲ್ಲಿ ಈ ಗ್ಯಾರಂಟಿ ಕಾರ್ಡ್ ವಿತರಣಾ ಸಭೆಗೆ ನಾವೆಲ್ಲರೂ ಕೂಡ ಬಂದು ಪಕ್ಷದ ಎಲ್ಲ ಬಂದು ಇವತ್ತು ಆ ಗ್ಯಾರಂಟಿ ಕಾರ್ಡ್ನ ವಿತರಣೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶದ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರ ರಕ್ಷಣೆ ಕೊಡ್ತಕ್ಕಂಥ ಏಕೈಕ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಆ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡ ಆ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿತರಣೆಯನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಕುಟುಂಬದ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ, ಯುವನಿಧಿ ಈ 4 ಕಾರ್ಯಕ್ರಮಗಳ ಒಂದು ಅಂಗವಾಗಿ ಅವರಿಗೆ ವಿತರಣೆ ಮಾಡಲು ಬಂದಿದ್ದೀವಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ತನ್ನು ಪುಕ್ಕಟೆಗೆ ಸರಬರಾಜು ಮಾಡ್ತಕ್ಕಂಥದ್ದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕುಟುಂಬದ ಮಹಿಳೆಯ ಯಜಮಾನಿ ಯಾರಿದ್ದಾರೆ ಅವ್ರ ಹೆಸರಿಗೆ 2,000 ರೂಪಾಯಿನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು ವರ್ಷಕ್ಕೆ 24,000 ಆಗುತ್ತೆ. ಮತ್ತು ಏನು 7 kg ಅಕ್ಕಿ ಕೊಡ್ತಿದೆ ಅದನ್ನು BJP ಸರ್ಕಾರ 5 kg ಮಾಡಿದೆ. ಮುಂದೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತು ಯುವ ಮುಖಂಡರಿಗೆ ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಯುವಕರಿಗೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಒಂದು ವರ್ಷಕ್ಕೆ ಅಂತ ಹೇಳಿದ್ರು. 1 ಕೋಟಿ ಎಲ್ಲ 10 ಲಕ್ಷ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೆ ಯುವಕರಿಗೆ ಯುವ ನಿಧಿ ಅಂತ ಯೋಜನೆ ಬಂದು 3,000 ರೂಪಾಯಿನ ಗ್ರಾಜ್ಯುಯೇಟ್ಗೆ ಭತ್ಯೆ ಕೊಡ್ತಕ್ಕಂಥದ್ದು ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 1,500 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ನೀವೆಲ್ಲರೂ ನೋಡಿದ್ದೀರಿ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡ್ತಕ್ಕಂಥ ಪಕ್ಷ ಆಗುತ್ತೆ. ಶ್ರೀಮತಿ ಇಂದಿರಾ ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿಯವರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗದೇ ಇದ್ದರೆ ಅಲ್ಪಸಂಖ್ಯಾತರು ಯಾರು ಬದುಕಿರ್ತಕ್ಕಂಥ ವ್ಯವಸ್ಥೆ ಆಗ್ತಿತ್ತು. ಮತ್ತು ದಿವಂಗತ ಪ್ರಧಾನಮಂತ್ರಿ ನೆಹರೂರವರ ದೂರದೃಷ್ಟಿ, ಅವರ ಜ್ಞಾನದಿಂದ ಇವತ್ತು ನಾವೆಲ್ಲರೂ ಅಲ್ಪಸಂಖ್ಯಾತರು ಅತ್ಯಂತ ನೆಮ್ಮದಿಯಿಂದ ವಾಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಮತ್ತು ಇನ್ನೊಂದು ನಾವು ಖಂಡಿಸ್ತಕ್ಕಂಥದ್ದು, ನಿನ್ನೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಮೀಸಲಾತಿಯನ್ನು 50% ಮೀರಬಾರ್ದು ಅಂತ ಹೇಳಿಲ್ಲೂ ಕೂಡ ಅವರ ಮೇಲ್ವರ್ಗದ ಜನರಿಗೆ 10% ಘೋಷಣೆ ಮಾಡಿದೆ. ಈಗ ಮತ್ತೆ ST ಕೂಡ ಹೆಚ್ಚಿಗೆ ಮಾಡಿದೆ. ಅದು ನಮಗೆ ಅವರು ಹೆಚ್ಚಿಗೆ ಮಾಡಿದ್ರೆ ನಮ್ಮದೇ ತಕರಾರಿಲ್ಲ. ಆದರೆ ಯಾವ ಅತ್ಯಂತ ಅಲ್ಪಸಂಖ್ಯಾತರು ದೇಶದಲ್ಲಿದ್ದಾರೆ ಅವರಿಗೆ 4% ಏನು ಮೀಸಲಾತಿ ಇತ್ತು ಅದನ್ನು ರದ್ದು ಮಾಡಿ ಪಂಚಮ ಶಾಲೆಗೆ ವರ್ಗ ಮಾಡಿರ್ತಕ್ಕಂಥದ್ದೀರಾ, ಅದು ಅತ್ಯಂತ ಖಂಡನೀಯ. ನಾವು ಅದನ್ನು ಖಂಡಿಸ್ತೀವಿ. ಮತ್ತೆ ನಮ್ಮ ಸರ್ಕಾರ ಬಂದಾಗ ಹೋರಾಟ ಮಾಡಿ ನಾವು 4% ಏನು ನಮ್ಮ ನಾಯಕರ ಸಿದ್ದರಾಮಯ್ಯನವರು ಯಾವಾಗ
ಮುಸ್ಲಿಂ ಅಲ್ಪಸಂಖ್ಯಾತ ಪರವಾಗಿರ್ತಕ್ಕಂಥ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷ ಮತ್ತೆ ಅವರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ರಲ್ಲಿ ನಾವು ಮುಂದಾಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್, ಈ ಕಾರ್ಡ್ ಸೌಲಭ್ಯ ಏನಿದೆ, ಆ ಕಾರ್ಡ್ ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಮಾತ್ರನಾ? ಕಾರ್ಡ್ ಸೌಲಭ್ಯ ನಾವು ಯಾರು ಕಾರ್ಡ್ ಕೊಡ್ತೀವಿ ಮನೆಗೆ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ, ಅನುಕೂಲ ಆಗುತ್ತೆ. ಇದೆಲ್ಲವೂ ಕೂಡ ಇದನ್ನು ಹೋದ ನಾವು ಇಟ್ಕೊಂಡಿರ್ತೀವಿ. ಸರ್ಕಾರ ಬಂದ ಮೇಲೆ ಅದಕ್ಕೆ ಚಾಲನೆ ಕೊಟ್ಟಾಗ ಇವ್ರ ಹೆಸರು ನೋಂದಣಿ ಆಗುತ್ತೆ. ನಾವೆಲ್ಲ ಬಂದು ಅವ್ರಿಗೆ ಏನು ಅನುಕೂಲ ಮಾಡಿಸ್ಕೊಡ್ತೀವಿ. ಭೇಟಿ ಕೊಟ್ಟಾಗ ನಾವು ಗ್ಯಾರಂಟಿ ಕಾರ್ಡನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನು ನಮ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಆ ಸೂಚನೆ ಮೇರೆಗೆ ನಾವು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನು ಸವಲತ್ತುಗಳು ಬೇಕು, ಇಂದಿನ ಸರ್ಕಾರ ಏನೇನು ಲೋಪದೋಷಗಳು ಮಾಡಿದೆ, ಈ ಶಾಸಕರು, ಈ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಏನೇನು ಲೋಪದೋಷಗಳನ್ನು ಕ್ಷೇತ್ರಕ್ಕೆ ಮಾಡಿದ್ದಾರೆ, ಅವೆಲ್ಲನೂ ಜನಗಳು ಇವತ್ತು ನೊಂದಿ ನಮ್ಮ ಹತ್ರ ಹೇಳ್ಕೊತಾ ಇದ್ದಾರೆ. ಅವ್ರಿಗೆ ಶಕ್ತಿ ತುಂಬಿ ಈ ಸತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಈ ಗ್ಯಾರಂಟಿ ಕಾರ್ಡ್ ಏನು ನಾವು ಕೊಟ್ಟಿದ್ದೀವಿ ಇದೆಲ್ಲನೂ ಪೂರ್ಣ ಮಾಡ್ತಾರೆ. ಕಳೆದ ಬಾರಿ 160ರಲ್ಲಿ 158 ಭರವಸೆಗಳನ್ನು ಈಡೇರಿಸಿಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ. ಅದೇ ರೀತಿ ಅವರು ಮಾತು ಕೊಟ್ಟಂತೆ ಜನಗಳಿಗೆ, ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಒಳ್ಳೇದಾಗಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಲ್ಲಿ ಬರಬೇಕು. ಆ ದಿಕ್ಕಲ್ಲಿ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ, ಎಲ್ಲರ ಭಾರತ ನಗರದಲ್ಲಿ ಎಲ್ಲ ಈ ಸಮೀಕ್ಷೆ ಮಾಡಿ ನೋಡೋದ್ರಲ್ಲಿ ತುಂಬಾ ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆ ನೋವನ್ನು, ಅಳುವನ್ನು ಹೇಳ್ಕೊತಾ ಇದ್ದಾರೆ. ಅವರಿಗೆ ಈ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರಿಗೆ ಶಕ್ತಿ ತುಂಬ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಚಾಮುಂಡೇಶ್ವರಿ ಅಭ್ಯರ್ಥಿ ಆಗಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಅಂತ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅದು ಮರಿಗೌಡರಿಗೆ ವಿಚಾರ ಗೊತ್ತಾಗಿ ಮರಿಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಕ್ಯಾಂಡಿಡೇಟ್ ಸಿದ್ದೇಗೌಡರು ಅಂತ ಹೇಳಿ ಹೇಳ್ಕೊಂಬತ್ತಾ ಇದ್ದಾರೆ. ಇನ್ನೂ ಅಧಿಕೃತವಾಗಿ ನಮಗೆ ಘೋಷಣೆ ಆಗಿಲ್ಲ. ಘೋಷಣೆ ಅಧಿಕೃತವಾಗಿ ಆದಮೇಲೆ ನಾವು ಏನು ಕಾರ್ಯಕ್ರಮ ಮಾಡ್ತೀವಿ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ನಮಗೂ 38 ವರ್ಷದ ಅನುಭವ ಇದೆ. ನಾನು ಒಬ್ಬ ರೈತರ ಮಗ, ನಾನು ಮಾವನಹಳ್ಳಿಯವನು. ನನಗೆ ಬಡವ ಬಗ್ಗರ ಬಗ್ಗೆ ಕಾಳಜಿ ಇದೆ, ದೀನದಲಿತರ ಬಗ್ಗೆ ಕಾಳಜಿ ಇದೆ. ಕೆಲಸ ಕಾರ್ಯಗಳನ್ನು ಹೆಂಗ್ ಮಾಡಬೇಕು ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನ ವಿವರಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ. अस्सलाम वालेकुम रहमतुल्लाहि बरकातहू। आज गारंटी कार्ड जो सिद्धरामैया और DK शिव कुमार जो ये प्रोग्राम बना को सब जगह वार्ड के अंदर पूरे कर्नाटका में जो ये डिस्ट्रीब्यूशन कर रहे हैं, वो आज अल्हम्दुलिल्लाह हमारे भारत नगर के अंदर हमारा मावनहल्ली सिद्धेगौड़ा जो यहाँ के कॉन्स्टिट्यूंसी के अभ्यर्थी हैं वो और के मरीगौड़ा सब एक्स जिला पंचायत मेंबर मरीगौड़ा और माधेगौड़ा सब थे। और ये पूरा जो है यहाँ के जितने भी वार्ड को हैं पूरा उनको ये गारंटी कार्ड जो है तकसीम करे। इंशाल्लाह आइंदा दिना में यानी कि अभी कुछ ही दिन में इलेक्शन होने वाला है, उसके इंतखाबात में जो खड़ रही है मावनहल्ली सिद्धेगौड़ा का चामुंडेश्वरी। सबको कैसा मालूम करा, कब मालूम करा? कल रात को पूरा एरिया को जाको डोर टू डोर मैं जाको पूरे को बोला सुबह गारंटी कार्ड का तकसीम होने का यह है। सब तुम्हें सुबह मेरी ऑफिस का आको इंशाल्लाह आको ले चल जाकर को बोला। पूरा हमारे मोहल्ले के मेरे माँ बहना हमारे सब पूरे आको हाँ ले को कारण सभी जा रहे जी। डॉक्यूमेंट क्या भी नहीं, खाली उनका एक ID कार्ड होना। ID कार्ड में उनका ये नंबर मारा तो उनका पूरा वो क्या रहता है, वो एड्रेस आता है। एड्रेस आया तो मैं उससे क्या करते उसके ऊपर लिख को एक चीटी उनको देते हैं, एक चीटी हमें रखते हैं। बाकी काम है ऐसा ये है ना, ऐसा एड्रेस ये है ना, ऐसा एड्रेस ये कर ले को हमें ये रख ले को इनको सामने वाले को ये नीचे का। कितने दिन तक आपके ऑफिस में आपको इसका इंशाल्लाह अब पूरा ये इसके अंदर यहाँ हमारे ये भारत नगर के अंदर कम से कम एक 500 से 600 घर हैं।
पूरा डोर टू डोर जाको ऐसा कार्ड आने को एड्रेस पूरा लिखो, ये गारंटी कार्ड देने का मुझे काम सौंपता हूँ। इंशाल्लाह अल्हम्दुलिल्लाह मैं काम में पूरा कामयाब करता हूँ। ये गारंटी कार्ड जो है एक घर में एक ही चेक होता सो है, एक घर में दो जने को नहीं होता, ये एक ही चेक घर में अपलोड होता। एक फैमिली को एक 2000 रुपये महीने को 10 kg, एक आदमी को 10 kg चावल, यानी कि एक कूपन में 5 जने रहे तो 50 kg चावल और 200 यूनिट करंट फ्री। ये कार्ड से सिद्धरामैया और DK शिवकुमार उनके इसमें ये हो रहा था। आप इधर कांग्रेस आया सो बहुत अच्छा हो गया, लेकिन तभी मैं जो सोचती थी कांग्रेस आना बोल कुछ सोच रही हूँ मैं, इंशाल्लाह कांग्रेस ही चाहेगा। लेकिन इधर गरीब लोग बहुत है, लेकिन सहूलत नहीं है, सभी भाड़े के घर में ही सहूलत नहीं है, आदमियों को भाड़ा बनने मुश्किल है और खाने पीने की तकलीफ है, एक राशन लाना तो भी दूर जाना, और बहुत मुश्किल है, गरीबा बहुत ही तकलीफ बहुत है। अब भाड़े के घर में भाड़ा बनने हो रहा नहीं, घरों को भाड़ा बनने हो रहा नहीं, घरों को बहुत मुश्किल है, ये कमाना मुश्किल, कमाई भी मुश्किल है। बहुत शुक्रिया बोल रही हूँ मैं, बोले बहुत शुक्रिया बोल रही हूँ। आज कर को दिन से सहूलत बहुत शुक्रिया बोल रही, जो भी चला रही सही से तरीके से चला रही वो कर लो, जरूर कांग्रेस आता है। घर को मैं अल्लाह के ऊपर भरोसा दे रही। मेरी माँ बहनों से गुजारिश है, एक मिनट बोलो। मेरी माँ बहनों से गुजारिश है, जो कांग्रेस जीतती है उनको हम सबको यकीन है कि वे सब मिल को एक को एक, अब तुम्हें एक जने सुन के जा रही, तुम्हारे आजू बाजू के अड़ोस पड़ोस के कौन आगो नहीं, इन तमाम को सुनाना, कांग्रेस को वोट डालना, कांग्रेस को जिताना। ये जो कार्ड दे रही ये नकली कार्ड नहीं है, बनावटी कार्ड नहीं है। अल्लाह के मेहरबानी से बोल रही हूँ, अल्लाह और अल्लाह के नबी का वसीला लेकर बोल रही हूँ, ये सबको हक बनता है, सब पर एक कमी भी होती है। यकीन रखो, अल्लाह की जात पर यकीन रखो, कांग्रेस को जिताओ। यहाँ पे कहीं को आंसू कहीं को आपको कौन क्या बोले तब सुनो ना, यहाँ पे कहीं को इतना नहीं बोल रहे हो, नहीं दुख कहीं को है। कांग्रेस सत्ता सो अच्छा कांग्रेस आना कर तो हमें उम्मीद लगा बोल रहे साहब, अपने को दुख का रहा ना, क्या वजह उसका वजह क्या भी नहीं, कांग्रेस को जिताना, कौन भी ख्याल बदलाना नहीं, मालूम करे सबको। जो बीजेपी आज ठंडी है, सभांग रोज हमारे गर्दन पर चाकू रखते हैं, मालूम हुआ। आज तुम्हें तमाम हाथ के निशान को वोट डालो, सबकी जीत होती है, हमारी सबके ऊपर रहम और करम अल्लाह पाक करता है। बात सिद्धरामैया को जिताने की कोशिश करो, कांग्रेस को जिता कर तुम्हें क्या है वोट लाने की कोशिश करो। ಭಾರತ್ ನಗರ ಅಂಚ ಸಾತ್ಕಳ್ಳಿಯಿಂದ ನಾವು ಮಾತಾಡ್ತಾ ಇದ್ದೀವಿ। ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ನಮಗೆ ಇವತ್ತು ಕಾಂಗ್ರೆಸ್ ಗ್ಯಾರಂಟಿಯಿಂದ ನಮಗೆ ಈ ಕಾರ್ಡನ್ನು ಕೊಟ್ಟವ್ರೆ, ನಮಗೆ ಎಲ್ಲರಿಗೂ ಸೌಲಭ್ಯ ಮಾಡಿಕೊಡ್ತಾ ಇದ್ದಾರೆ। ಈ ಪಕ್ಷವನ್ನು ನಾವು ಅವ್ರಿಗೆ ಗೆಲ್ಲಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ। ನಾನಂತೂ ಗ್ಯಾರಂಟಿ ಪಕ್ಷ ಬರ್ತದೆ ಅಂತ ನಾನಂತೂ ತುಂಬ ಆಸೆ ಇಟ್ಟಿದ್ದೀನಿ, ಈ ಆಸೆ ಪೂರೈಕೆ ಆಗ್ತದೆ। ನಮ್ಮ ಸಿದ್ದರಾಮಯ್ಯ ಅವರು ಇವಾಗ ಬಂದಿದ್ರು, ಮರಿಗೌಡು, ಸಿದ್ದೇಗೌಡು, ಆಮೇಲೆ ಮಾದೇಗೌಡು, ಆಮೇಲೆ ಅಜ್ಮೇಲ್ ಅವರು ಎಲ್ಲರೂ ಸೇರಿ ನಮ್ಮ ಭಾರತ್ ನಗರಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ। ನಾವೇ ವ್ಯವಸ್ಥೆ ಮಾಡಿ ನಾವೇ ಕಾಂಗ್ರೆಸ್ ಅಂತ ಗೆಲ್ಲಿಸ್ತೀವಿ। ಹಾಗೆ ಗೆಲ್ಲಿಸುವಾಗ ಸಿದ್ದರಾಮಯ್ಯ ಅವರು ಇವಾಗ ಗ್ಯಾರಂಟಿ ಕಾರ್ಡ್ ಕೊಟ್ಟವ್ರಲ್ಲ, ಹಾಗೆ ಬಡವ್ರಿಗೆ ಮನೆಗಳು ಕೊಟ್ಟು ನಮಗೂ ಯಾರ್ಯಾರು ಗುಡಿಸಲು ಹಾಕವ್ರೆ ಅವ್ರಿಗೆಲ್ಲ ಮನೆ ಕೊಡಬೇಕು, ಏನೇನು ಭಾರತ್ ನಗರದಲ್ಲಿ ಸೌಲಭ್ಯ ಇಲ್ಲ ಅದೆಲ್ಲ ಮಾಡಿಕೊಡ್ಬೇಕು ಅಂತ ನಾನು ನಫೀಸಾ ಅವರು ಹೇಳ್ತಾ ಇದ್ದೀನಿ। ಆಮೇಲೆ ನೀರುವೆ ಅಷ್ಟೇ, ಆಮೇಲೆ ನೀರು ಬಿಲ್ಗಳುವೆ ನಮಗೆ ಮಾಫ್ ಮಾಡಬೇಕು। ಎಲ್ಲರೂ ಬಡತನದಲ್ಲಿನೇ ಇರೋದು, ಬಿಡಿ ಕಟ್ಟೋರು ಇರೋದು, ಇಲ್ಲಿ ತುಂಬಾ ಬಡತನ ನಮ್ಮ ಭಾರತ್ ನಗರದಲ್ಲಿ ಜಾಸ್ತಿ ಇರೋದು, ಬಿಡಿ ಕಟ್ರೇನೆ ಬಾಡ್ಗೆ ಎಲ್ಲ ಮಾಡೋದು। ನಮ್ಮ ಗುಡಿಸ್ನಲ್ಲಿವೆ ಹಂಗೇನೆ ಚಿಕ್ಕ ಮಕ್ಕಳು ತಕೊಂಡಿ ಗಾರೆ ಕೆಲಸ, ಮನೆ ಕೆಲಸ ಎಲ್ಲ ನಾವು ಮಾಡ್ತಾ ಇದೀವಿ। ನಮ್ಮ ಸಿದ್ದರಾಮಯ್ಯಗೂ ಗೊತ್ತು, ನಾವು ಗುಡಿಸ್ನಲ್ಲಿ ಇರೋದು, ವಾಸ ಮಾಡ್ತಾ ಇರೋದು 14 ವರ್ಷದಿಂದ ನಾನು ವಾಸ ಮಾಡ್ತಾ ಇದ್ದೀನಿ। ಮರಿಗೌಡ್ರು ಯಾರ್ಯಾರು ಬರ್ತಾ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಗೊತ್ತಾ ಅವ್ರಿಗೆ ಸಿದ್ದರಾಮಯ್ಯ ನಮ್ಗೆ ಗೊತ್ತು। ನಂದು ಜಾಸ್ತಿ ಫ್ಯಾಮಿಲಿ ಇರೋದು, ಚಿಕ್ಕ ಫ್ಯಾಮಿಲಿ ಇಲ್ಲ। ಆ ಗುಡಿಸ್ನಲ್ಲಿ ನಾವು ಯಾಕೂಬ್ ಶರೀಫ್ ಅವರು ಕೊಟ್ಟಾಗ ನಾವು 14 ಜನವೇ ನಾವು ಮಾಡ್ತಾ ಇದೀವಿ, ಎಲ್ಲ 120 ಮನೆಯವರು ವಾಸ ಮಾಡ್ತಾ ಇದ್ದೀವಿ। ನಮ್ಗೆ ಈ ಕಾರ್ಡ್ ಅನ್ನು ಕೊಟ್ಟು ಎಲ್ಲ ಮಾಡೋದಕ್ಕೆ ಅವ್ರಿಗೆ ಧನ್ಯವಾದಗಳು ಸಿದ್ದರಾಮಯ್ಯಗೆ।